ನಮಸ್ಕಾರ ಸರ್. ನನ್ನ ಪ್ರಾಣ ಹೋಗುವಂತ ಪರಿಸ್ಥಿತಿ ಇದೆ. ಮುಂದೆ ತಿದ್ದುಪಡಿ ಆಗ್ಬೇಕು. ತಿದ್ದುಪಡಿ ಹ್ಞೂ ಸರ್. ಅದೇನಾಗಿದೆ ಅಂತ ಮೊದಲು ಒಂದ್ಸಲ ಮಾಡ್ಕೊಂಡು ಹೋದೆ, ರಿಜಿಸ್ಟ್ರಿಗೆ ಹೋದ್ರೆ ODD ಅಂತ ಬರಬೇಕು, ಇಲ್ಲ ಇದು ಬರುವುದಿಲ್ಲ ಅಂತ ಹೇಳಿದ್ರು. ಇಂಟು ಕೊಟ್ಬಿಟ್ಟಿದ್ದಾರೆ. ಒಂದು ತಿಂಗಳು ಒದ್ದಾಡಿದ್ದೀನಿ ಅದಕ್ಕೆ. ಈಗ ಮತ್ತೆ ಇನ್ನೊಂದು ತಿಂಗಳಿಂದ ನಾನು ಒದ್ದಾಡ್ತಾ ಇದ್ದೀನಿ ಸರ್. ಪ್ರಾಣ ತೆಗಿತಾರೆ ಸರ್. ಇಲ್ಲ ಒಂದು ಹಿಂಸೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ಒಂದು ತಿಂಗಳಿಂದ ತಿದ್ದುಪಡಿ ಆಪ್ಷನ್ಸ್ ಇದು ಅಪ್ಲೋಡ್ ಆಗ್ತದೆ. ಇವ್ರು ಯಾವಾಗ ಬರಬೇಕು? ನಾಳೆ ನಾಳೆ ಬರೋದಿಲ್ಲ. ನೀವು ಯಾವತ್ತು ಹೇಳ್ತೀವಿ? ಶುಕ್ರವಾರ ಬನ್ನಿ ಸರ್. ಅವ್ರು ಮಾಡ್ತೀವಿ. ಎಮರ್ಜೆನ್ಸಿ ಮಾತಾಡಿ. ಎಸ್ ಸರ್. ನಿಮ್ಮ ಹೆಸರೇನು? ಕೃಷ್ಣಮೂರ್ತಿ ಅಂತ ಸರ್. ನೀವು ನಾಳೆನೂ ಬರಬೇಡಿ, ಶುಕ್ರವಾರ ಬನ್ನಿ. ಹ್ಞೂ ಸರ್. ಅವ್ರು ಮಾಡಿಕೊಡ್ತಾರೆ, ಕಮಿಷನರ್ ಇದ್ದಾರೆ. ಅವ್ರು ಮಾಡಿದ್ರೆ ನನಗೆ ಮತ್ತೆ ನೀವು GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರೀಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಪಾರ್ಟಿಷನ್ ಪ್ರಕಾರ ಮಾಡಿಕೊಟ್ಟಾಗ ಒಂದು ಕ್ಲರ್ಕಲ್ಲಿ ಮಿಸ್ಟೇಕ್ ಆಯಿತು. ಅದನ್ನು ಕೋರ್ಟ್ ನೋಟಿಸಿಗೆ ತರಿಸಿದ್ವಿ. ಅದನ್ನು ಮಾಡಿಕೊಡ್ಲಿಲ್ಲ ಅಂತ ಕಂಟೆಂಪ್ಟ್ ಹಾಕ್ಸೋಕ್ಕೆ, ಕಂಟೆಂಪ್ಟಲ್ಲಿ ಅಂಡರ್ಟೇಕಿಂಗ್ ತೊಗೊಂಡು ನಾವು ಮಾಡ್ತೀವಿ, ಕ್ಲರ್ಕಲ್ಲಿ ಮಿಸ್ಟೇಕು, ಕೇಸ್ ಕ್ಲೋಸ್ ಮಾಡಿರ್ತೇವೆ. ಕೇಸ್ ಕ್ಲೋಸ್ ಆಗಿ 6 ತಿಂಗಳಾಯಿತು ಸರ್. ಒಂದು 25 ಸರಿ 30 ಸರಿ ಕ್ಲಿನಿಕಲ್ ಮಿಸ್ಟೇಕ್ ಅಂಡರ್ಟೇಕಿಂಗ್ ಕೊಟ್ಮೇಲೆ ಯಾಕೆ ಮಾಡಿಲ್ಲ? ಇವ್ರದ್ದು ಕೌನ್ಸಿಲ್ ರೆಸಲ್ಯೂಷನ್ ಮಾಡಿ ಸರ್. ಈ ಅಪೀಲ್ ಹೋಗಿ ಇಲ್ಲ, ಯಾರು ನಮ್ಮ ಅವ್ರು ಹೇಳ್ತಿರೋದು ಇಟ್ ಇಸ್ ಓನ್ಲಿ ಕ್ಲರಿಕಲ್ ಮಿಸ್ಟೇಕ್. ಕೋರ್ಟ್ ಕೂಡ ಅಕ್ಸೆಪ್ಟ್ ಮಾಡಿಲ್ಲ. ಆಮೇಲೆ ಅಲ್ಲಿ ನೀವು ಅಂಡರ್ಟೇಕ್ ಕೊಟ್ಟಿದ್ದೀವಿ, ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ಅದನ್ನು ಕರೆಕ್ಷನ್ ಮಾಡೋಕ್ಕೇನು ಕಷ್ಟ? ಆಮೇಲೆ ನಮಗೆ ಖಾತೆ ಮಾಡಿದ್ದಾರೆ. ಖಾತೆ ಆದಮೇಲೆ ಲೈಸೆನ್ಸ್ ಮಾಡಿದ್ದಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಆಗಿದೆ. ಒಂದು ಖಾತೆದು ಮಾತ್ರ ಬೌಂಡ್ರೀಸ್ ಮಿಸ್ಟೇಕ್ ಆಗಿರೋದನ್ನು ಕರೆಕ್ಷನ್ ಕೊಡ್ತೀವಿ. ಏನು ರೆಸಲ್ಯೂಷನ್ ಆಗಿದೆ? ಮತ್ತೆ ಇದು ನಗರಸಭೆ ಅಷ್ಟೇ ಮರುಪರಿಶೀಲನೆ ಮಾಡಿ ರೀಅಪೀಲ್ ಮಾಡಿದ್ದೀವಿ. ಯಾರು ಕನ್ಸರ್ವೆನ್ಸಿ ಅಂತ ಕೋರ್ಟಲ್ಲಿ ಯಾಕೆ ಹೇಳಿಲ್ಲ? ಹಿಂದೆ ಏನೋ ಆಗಿದೆ ಅಂತ ತಪ್ಪಾಗಿದೆ ಅಂತ ಇವರು ಕೌನ್ಸಿಲ್ ಬಾಡಿಯವರು ಅದನ್ನು DC ಕೋರ್ಟಲ್ಲಿ ಹಾಕೋದು, DC ಕೋರ್ಟಲ್ಲಿ ನಮ್ಗೆ ಅನುಕೂಲ ಆಗಿ ಆರ್ಡರ್ ಮಾಡಿ. ನೀವು ಒಂದು ಕೆಲಸ ಮಾಡಿ, ಎಷ್ಟು ಡೀಟೇಲ್ಸನ್ನ ಇವ್ರು ಕೊಡಿ, ಕಮಿಷನರ್ ಈಗ ಕೊಡಿ. ನೀವು ಸ್ಟಡಿ ಮಾಡಿ ನಾನು ಕರೆಕ್ಟಾಗಿ ನಾನು ಚೆಕ್ ಮಾಡಿಸ್ತೀನಿ. ಹೌದು ಸರ್. DC ಕೋರ್ಟಲ್ಲಿ ಆರ್ಡರ್ ಆದಮೇಲೆ ಖಾತೆ ಮಾಡಲಿಲ್ಲ, ತಿರ್ಗಾ ಹೈಕೋರ್ಟಿಂದ ಆರ್ಡರ್ ಮಾಡಿಕೊಟ್ವಿ. ಆಮೇಲೆ ಖಾತೆ ಮಾಡಿಕೊಟ್ರು. ಏನೋ ಬೇರೆ ಅವ್ರ ಸಮಸ್ಯೆ ಹೇಳ್ತಿದಾರಲ್ಲ, ಅವ್ರು ಚೆಕ್ ಮಾಡಿ ನನಗೆ. ಈಗ ಕೇಸು 15ರಲ್ಲಿ ಆಗಿತ್ತು, ಕೇಸು 2015ರಲ್ಲಿ. ಈಗ ಅಪೀಲ್ ಹೋಗ್ಬೇಕು, ಅದಕ್ಕೋಸ್ಕರ ನಿಮ್ಗೆ ಖಾತೆ ಮಾಡ್ಕೊಡಕ್ಕಾಗಲ್ಲ. ಎಂಡಾರ್ಸ್ಮೆಂಟ್ ಕೊಟ್ಟಿದ್ದೀರಾ? ಎಂಡಾರ್ಸ್ಮೆಂಟ್ಗೆ 1 ತಿಂಗಳಿಂದ ಕೊಡ್ತಾ ಇದ್ದೀವಿ ಸರ್. ಎಂಡಾರ್ಸ್ಮೆಂಟ್ ಆದ್ರೂ ಕೊಡಿ. 1 ತಿಂಗಳು ಬೇಕು ಎಂಡಾರ್ಸ್ಮೆಂಟ್ ಕೊಡೋಕ್ಕೆ. ಒಂದು ನೀವು ಕೆಲಸ ಮಾಡಿ, ಇಲ್ಲ ಅಂದ್ರೆ ನೀವು ಬೇರೆಯವ್ರಾದ್ರು ಕೆಲಸ ಆರಾಮಾಗಿರೋದು ಬಿಡಿ. ಇದನ್ನೇ ನಾನು ಹೇಳ್ತಾ ಇರೋದು ನಗರಸಭೆಯವರು. ಮತ್ತೆ ಈ ಪ್ರಾಬ್ಲಮ್ ರಿಪೀಟ್ ಆಗ್ತದೆ. ಈಗ ನಿಮ್ಗೆ ಎಂಡಾರ್ಸ್ಮೆಂಟ್ ಬೇಕಾ? ಎಂಡಾರ್ಸ್ಮೆಂಟ್ ಇಶ್ಯೂ ಮಾಡಿ. ಇವತ್ತು ಇಶ್ಯೂ ಮಾಡಕ್ಕೆ ಮಾಡ್ತೀವಿ ಸರ್. ಇವತ್ತೇ ಇಶ್ಯೂ ಮಾಡಿ. ಎಂಡಾರ್ಸ್ಮೆಂಟ್ ತಗೊಂಡು ಹೋಗಿ ನೀವು ಅಲ್ಲ, ನಿಮ್ಮ ಮತ್ತೆ ಕೊಡಿ.